ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕನಿ. ಸುನಿತಾ ವಿಲಿಯಮ್ಸ್ ಬರೋಬ್ಬರಿ 9 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ವನವಾಸವನ್ನ ಅನುಭವಿಸಿ ಭೂಮಿಗೆ ಬಂದ್ರು. ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಒಂದಿಷ್ಟು ಪ್ರಶ್ನೆಗಳು ಕಾಡುತ್ತೆ. ಹೇಗೆ ಅಂತಂದ್ರೆ, ಬಾಹ್ಯಾಕಾಶಕ್ಕೆ ಅದರಲ್ಲೂ ISS ನಲ್ಲಿ ಇರುವಂತಹ ಮಹಿಳಾ ಗಗನಯಾನಿಗಳಿಗೆ ಪ್ರತಿ ತಿಂಗಳು ಈ ಋತುಮತಿ ಆದ್ರೆ ಅಂತಂದ್ರೆ ಪೀರಿಯಡ್ಸ್ ಬಂದಾಗ ಅವ್ರು ಏನ್ ಮಾಡ್ತಾರೆ, ಯಾವ ರೀತಿಯಾದಂತಹ ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸ್ತಾರೆ, ಮತ್ತೆ ಆ ಒಂದು ಸಂದರ್ಭವನ್ನ ಹೇಗೆ ನಿರ್ವಹಣೆಯನ್ನ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಮತ್ತೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ಯಾನಿಟರಿ ಪ್ಯಾಡ್ ಗಳಾಗಿರ್ಬೋದು ಅಥವಾ ಅವ್ರಿಗೆ ನೀರಿನ ಬಳಕೆಗೆ ಅನುಕೂಲ ಇದೆಯಾ, ಸೊ ಇದೆಲ್ಲದರ ಪ್ರಶ್ನೆ ಎಲ್ರಿಗೂ ಕೂಡ ಕಾಡೋದು ಸಹಜ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬಾಹ್ಯಾಕಾಶದಲ್ಲಿ ಮಹಿಳಾ ಗಗನಯಾತ್ರಿಗಳು ಯಾವ ರೀತಿಯಾಗಿ ತಮ್ಮ ಮಂತ್ಲಿ ಪೀರಿಯಡ್ಸ್ ನ ನಿರ್ವಹಣೆಯನ್ನ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಹ್ಯಾಕಾಶದಲ್ಲಿ ಶೂನ್ಯ ಗುರುತ್ವಾಕರ್ಷಣೆ ಇರುತ್ತೆ. ಅಲ್ಲಿ ಒಂದು ಸಣ್ಣ ಡ್ರಾಪ್ ಹನಿ ನೀರು ಬಿದ್ರೂ ಸಹಿತ ಅದು ಗಾಳಿಯಂತೆ ತೇಲಾಡುತ್ತೆ ಅಂತ ಹೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ರಕ್ತಸ್ರಾವ ಆಗುವಂತ ಸಂದರ್ಭದಲ್ಲಿ ಅಂತಂದ್ರೆ ಹೆಣ್ಮಕ್ಳು ಪ್ರತಿ ತಿಂಗಳು ಈ ಪೀರಿಯಡ್ಸ್ ಆಗುವಂತ ಸಂದರ್ಭದಲ್ಲಿ, ಋತುಮತಿ ಆಗುವಂತ ಸಂದರ್ಭದಲ್ಲಿ ರಕ್ತಸ್ರಾವ ಆಗ್ತಿರತ್ತೆ. ಸೊ ಆ ರಕ್ತಸ್ರಾವ ಆಗುವಂತ ಸಂದರ್ಭದಲ್ಲಿ ರಕ್ತವು ಕೂಡ ಅದರಂತೆಯೇ ಅಂತಂದ್ರೆ ಶೂನ್ಯ ಗುರುತ್ವಾಕರ್ಷಣೆ ಇರುವಂತ ಆ ಒಂದು ಬಾಹ್ಯಾಕಾಶದಲ್ಲಿ ಗಾಳಿಯಂತೆ ತೇಲಾಡುತ್ತಾ ಏನೆಲ್ಲ ಆಗಬಹುದು. ಮತ್ತೆ ಆ ಸಂದರ್ಭದಲ್ಲಿ ಹೆಚ್ಚಿನ ನೀರಿನ ಬಳಕೆ ಇರುತ್ತೆ, ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ನೀರು ಹೆಚ್ಚಾಗಿ ಬೇಕಾಗುತ್ತೆ. ಸೊ ಅಲ್ಲಿ ನೋಡಿದ್ರೆ ಹನಿ ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇರುತ್ತೆ. ಆಮೇಲೆ ಯೂರಿನ್ ಪಾಸ್ ಮಾಡಿದ್ರು ಕೂಡ ಅದನ್ನ ಮತ್ತೆ ಶೇಖರಣೆ ಮಾಡಿ ಅದನ್ನ ಶುದ್ಧೀಕರಣ ಮಾಡಿ ಅದನ್ನ ಕುಡಿತಾರೆ ಅಂತ ಹೇಳಿದ್ದೆ, ಅದನ್ನ ಮರುಬಳಕೆಯನ್ನ ಮಾಡ್ತಾರೆ ಅಂತ ಹೇಳಿದ್ದೆ. ಬಟ್ ಈಗ ಈ ಪೀರಿಯಡ್ಸ್ ಸಂದರ್ಭದಲ್ಲಿ ಹೆಚ್ಚಿನ ನೀರಿನ ಅಗತ್ಯ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನೀರನ್ನ ವೇಸ್ಟ್ ಮಾಡ್ತಾರಾ, ಅಥವಾ ಈ ಪೀರಿಯಡ್ಸ್ ಬಂದಿರುವಂತ ಸಂದರ್ಭದಲ್ಲಿ ಆಗ ರಕ್ತಸ್ರಾವ ಆಗ್ತಿರುತ್ತಲ್ಲ ಅದಕ್ಕೊಂದು ಪರ್ಯಾಯವಾದಂತ ಏನಾದ್ರೂ ಒಂದು ಕಂಡುಕೊಂಡಿದ್ದಾರಾ ಈ ISS ಸ್ಟೇಷನ್ ಅಲ್ಲಿ? ಬನ್ನಿ, ಏನೇನೆಲ್ಲ ಇದೆ ISS ಸ್ಟೇಷನ್ ಅಲ್ಲಿ. ಈ ಹೆಣ್ಮಕ್ಳು ಪ್ರತಿ ತಿಂಗಳು ಪೀರಿಯಡ್ಸ್ ಆಗುವಂತ ಸಂದರ್ಭದಲ್ಲಿ ಇದಕ್ಕೆ ಆದಂತ ಒಂದೇನಾದ್ರೂ ಅನುಕೂಲ ಇದೆಯಾ, ಇದಕ್ಕಾಗಿ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರಾ, ಅಥವಾ ಹೆಣ್ಮಕ್ಳು ಬಾಹ್ಯಾಕಾಶಕ್ಕೆ ಹೋಗ್ಬಿಟ್ರೆ ಅವರು ಪ್ರತಿ ತಿಂಗಳು ಪೀರಿಯಡ್ಸೇ ಆಗಂಗಿಲ್ವಾ, ಅಂತಂದ್ರೆ ಋತುಮತಿನೇ ಆಗೋದಿಲ್ವಾ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಮೊದಲಾಗಿ ಈ ರೀತಿಯಾದಂತ ಕುತೂಹಲಕಾರಿ ಅನುಮಾನಗಳಿಗೆ ತೆರೆ ಎಳಿಬೇಕು ಅಂತ ಹೇಳಿ ನೋಡಿ, ಬಾಹ್ಯಾಕಾಶಕ್ಕೆ ಹೋಗಿ ಬಂದಿರುವಂತಹ ರಿಯಾ ಅವರು ಒಂದು ಸಂದರ್ಶನದಲ್ಲಿ ಈ ಕುರಿತಾಗಿ ಬಹಳ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಈ ಪೀರಿಯಡ್ಸ್ ಆದಂತ ಸಂದರ್ಭದಲ್ಲಿ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ಏನ್ ಮಾಡ್ತಾರೆ ಅನ್ನೋ ಕುರಿತಾಗಿ ಸಾಕಷ್ಟು ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಮಾಹಿತಿಯನ್ನ ನಾನು ನಿಮ್ ಜೊತೆ ಶೇರ್ ಮಾಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡೋದನ್ನ ಮರಿಬೇಡಿ. 1963ರಲ್ಲಿ ವ್ಯಾಲೆಂಟಿನಾ ಎನ್ನುವಂತಹ ಮಹಿಳೆ ಪ್ರಪ್ರಥಮ ಬಾರಿಗೆ ಬಾಹ್ಯಾಕಾಶದಲ್ಲಿ ಅವರು ಹೋಗಿ ಬಂದಿರುವಂತದ್ದು, ಗಗನಯಾತ್ರವನ್ನ ಮಾಡಿ ಮುಗಿಸ್ಕೊಂಡು ಬಂದಿರುವಂತದ್ದು. ಸೊ ಅವರ ನಂತರ ಇಲ್ಲಿವರೆಗೂ 93 ಮಹಿಳೆಯರು ಗಗನಯಾತ್ರವನ್ನ ಮಾಡಿದ್ದಾರೆ. ಅದರಲ್ಲೂ ನೀವು ಕಲ್ಪನಾ ಚಾವ್ಲಾ ಅವರನ್ನು ಕೂಡ ಗಮನಿಸಬಹುದು, ಮತ್ತೆ ನಮ್ಮ ಸುನಿತಾ ವಿಲಿಯಮ್ಸ್ ಅವರನ್ನು ಕೂಡ ಗಮನಿಸಬಹುದು. ಇಬ್ಬರು ಕೂಡ ಭಾರತೀಯ ನಾರಿಯರೇ. ಸೊ ಅದರಲ್ಲೂ ನಾವು ಕಲ್ಪನಾ ಚಾವ್ಲಾ ಅವರನ್ನ ನೋಡಿದ್ರೆ ಇವರು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಇವರು ಗಗನಯಾತ್ರವನ್ನ ಆರಂಭಿಸಿದ್ರಲ್ಲ. ಸೊ ಈಗ ಈ ಒಂದು ಮಾಹಿತಿ ರಿಲೆವೆಂಟ್ ಆಗುತ್ತೆ ನೋಡಿ. ಕಲ್ಪನಾ ಚಾವ್ಲಾ ಅವರು ತುಂಬಾ ಹರೆಯ ವಯಸ್ಸಿನಲ್ಲಿ, ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅವರು ಗಗನಯಾತ್ರವನ್ನ ಮಾಡಿದ್ರಲ್ಲ. ಸೊ ಇಂತಹ ಅಂತಂದ್ರೆ ವಯಸ್ಸಿನಲ್ಲಿರುವಂತಹ ಹೆಣ್ಮಕ್ಳು ಈಗ ಈ ಒಂದು ಬಾಹ್ಯಾಕಾಶಕ್ಕೆ ಹೋದ್ರೆ ISS ಸ್ಟೇಷನ್ ಅಲ್ಲಿ ಸಂಶೋಧನೆ ಮಾಡ್ಲಿಕ್ಕೆ ಹೋದಾಗ ಈಗ ಈ ರೀತಿಯಾದಂತ ಪ್ರತಿ ತಿಂಗಳದ ಈ ಒಂದು ಸಮಸ್ಯೆ ಇದೆಯಲ್ಲ, ಅಂತಂದ್ರೆ ಈ ಪೀರಿಯಡ್ಸ್ ಈ ಒಂದು ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ನೋಡ್ತಾ ಹೋಗೋಣ. ನೋಡಿ ಸಂದರ್ಶನದಲ್ಲಿ ರಿಯಾ ಅವರು ಕೊಟ್ಟಿರುವಂತಹ ಮಾಹಿತಿಯ ಮೇರೆಗೆ ಅಂದ್ರೆ ಭೂಮಿಯ ಮೇಲೆ ಹೇಗೆ ಋತುಚಕ್ರ ಆದಾಗ ಯಾವ ರೀತಿ ಸ್ಯಾನಿಟರಿ ಪ್ಯಾಡ್ ಅಥವಾ ಈ ಟ್ಯಾಂಪುಗಳನ್ನ ಬಳಕೆ ಮಾಡುವಂತೆ ಅಲ್ಲಿ ಕೂಡ ಈ ಬಾಹ್ಯಾಕಾಶದಲ್ಲಿರುವಂತಹ ಗಗನಯಾತ್ರಿಗಳು ಕೂಡ ಹಾಗೆ ಸ್ಯಾನಿಟರಿ ಪ್ಯಾಡ್ ಗಳನ್ನು ಕೂಡ ಬಳಕೆ ಮಾಡಬಹುದು, ಈ ಟ್ಯಾಂಪುಗಳನ್ನ ಬಳಕೆ ಮಾಡಬಹುದು. ಆದ್ರೆ ಇರುವ ನೀರಿನಲ್ಲಿ ಅವರು ಬಳಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ, ಅಂದ್ರೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಅತಿ ಹೆಚ್ಚಾಗಿ ನೀರನ್ನ ಬಳಕೆ ಮಾಡುವ ಹಾಗಿಲ್ಲ, ಬಕೆಟ್
ಗಟ್ಲೆ ನೀರನ್ನ ಅಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ನಿಮಗೆ ಗೊತ್ತು, ಹನಿ ಹನಿ ನೀರಿಗೂ ಕೂಡ ಅಲ್ಲಿ ಆಹಾಕಾರ ಇರುತ್ತೆ. ಮತ್ತೆ ಇಲ್ಲೊಂದು ಅರ್ಧ ಲೀಟರ್ ನೀರನ್ನ ನಾವು ಬಾಹ್ಯಾಕಾಶಕ್ಕೆ ಕಳಿಸ್ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಲಕ್ಷ ಅಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಅಷ್ಟೊಂದು ಕಾಸ್ಟ್ಲಿಯಸ್ಟ್ ಇರುತ್ತೆ ಒಂದೊಂದು ಹನಿ ನೀರು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಹೆಣ್ಮಕ್ಳು ನೋಡ್ಕೊಂಡು ನೀರನ್ನ ಖರ್ಚು ಮಾಡ್ಬೇಕಾಗತ್ತೆ. ಅದರ ಜೊತೆಗೆ ಈ ಸ್ಯಾನಿಟರಿ ಪ್ಯಾಡ್ ಗಳನ್ನ ಬಳಕೆ ಮಾಡಿದ ನಂತರ ಅದನ್ನ ಹೆಂಗಂದ್ರ ಹಂಗೆ ಬಿಸಾಕೋದಿಲ್ಲ, ಅಲ್ಲಿ ನೈರ್ಮಲ್ಯವನ್ನು ಕೂಡ ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಸರಿಯಾದ ವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಾಗಿ ಅದನ್ನ ಬಳಕೆ ಮಾಡಿ ಮತ್ತೆ ಅದನ್ನ ಡಸ್ಟ್ಬಿನ್ ಗೆ ಹಾಕ್ಬೇಕಾಗತ್ತೆ. ಈ ಸ್ಯಾನಿಟರಿ ಪ್ಯಾಡ್ ಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ನಂತರ ಅದನ್ನ ಡಸ್ಟ್ಬಿನ್ ಗೆ ಹಾಕ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ನಾವು ಹೆಂಗೆ ಡಸ್ಟ್ಬಿನ್ ಗಳಲ್ಲಿ ಹಾಕಿ ಅದನ್ನ ನಾವು ಯಾವ ರೀತಿಯಾಗಿ ವಿಸರ್ಜನೆಯನ್ನ ಮಾಡ್ತೀವಲ್ಲ ಬೇರೊಂದು ಜಾಗಕ್ಕೆ, ಆ ರೀತಿಯಾಗಿ ಅಲ್ಲೂ ಕೂಡ ವ್ಯವಸ್ಥೆ ಇದೆ. ಅದನ್ನ ಹೆಂಗಾದ್ರೂ ಹೊರಗಡೆ ಡಂಪ್ ಮಾಡ್ತಾರ ಅಂತ ಕೇಳಿದ್ರೆ ನೋ, ಆ ತರ ಇಲ್ಲ. ಅದನ್ನ ವಾಸನೆ ಬರದಂತೆ, ಮತ್ತೆ ಅದರಲ್ಲಿ ಕೊಳೆತ ವಾಸನೆ ಮತ್ತೆ ಅದು ಕೊಳೆಯದಂತೆ ಮತ್ತೆ ಕೆಟ್ಟವಾದಂತ ದುರ್ನಾತ ಬರ್ಲಾರ್ದಂಗೆ ಅಲ್ಲೂ ಕೂಡ ಅದರದೇ ಆದಂತದ್ದು ಒಂದು ಮಷಿನ್ ಗಳಿರುತ್ತೆ. ಸೊ ಅದರಲ್ಲಿ ಅದನ್ನ ಬಳಸಿ ಅದನ್ನ ಶುದ್ಧೀಕರಣ ಮಾಡ್ತಾರೆ. ಸೊ ಹೀಗಾಗಿ ಅಲ್ಲಿ ನೈರ್ಮಲ್ಯವನ್ನ ಈ ರೀತಿಯಾಗಿ ಕೂಡ ಕಾಪಾಡ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್. ಇನ್ನೊಂದು ವಿಧಾನವೂ ಕೂಡ ಇದೆ. ಹೆಣ್ಮಕ್ಳು ಅಲ್ಲಿ ಬಾಹ್ಯಾಕಾಶದಲ್ಲಿ ಇರುವಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ರೀತಿಯಾಗಿ ಪ್ಯಾಡ್ ಗಳನ್ನ ಉಪಯೋಗಿಸ್ಕೊಳಕ್ ಆಗ್ತಾ ಇರೋದಿಲ್ಲ. ಮತ್ತೆ ಆ ಸಂದರ್ಭದಲ್ಲಿ ಬರುವಂತ ಆ ಹೊಟ್ಟೆ ನೋವು, ಸೊ ಅದೆಲ್ಲದಕ್ಕೂ ಕೂಡ ಅಲ್ಲಿ ತಡ್ಕೊಳಕ್ ಆಗೋದಿಲ್ಲ. ಸೊ ಅಲ್ಲಿ ಕೆಲಸ ಬೇರೆ ಇರುತ್ತೆ. ಆ ಕೆಲಸದ ಸಂದರ್ಭದಲ್ಲಿ ಇದೊಂದು ಒತ್ತಡ ಆದಾಗ ಅದರಲ್ಲೂ ಸರಿಯಾದ ರೀತಿಯಾದಂತ ಆಹಾರದ ಪದ್ಧತಿ ಅಲ್ಲಿರೋದೆಲ್ಲ ನಿಮಗ್ ಗೊತ್ತಿದೆ. ಇಲ್ಲಿ ನಾವ್ ಹೆಂಗೆ ಹಸಿ ತರಕಾರಿ ಮತ್ತೆ ನಮಗ್ ಬೇಕಾದಂಗೆ ನಾನ್ ವೆಜ್ಜು ವೆಜ್ಜು ಇದ್ಯಾವ ತರ ನಾವು ಊಟ ಮಾಡ್ತೀವಲ್ಲ, ಆ ರೀತಿಯಾದಂತ ವ್ಯವಸ್ಥೆ ಬಾಹ್ಯಾಕಾಶದಲ್ಲಿ ಇರೋದಿಲ್ಲ. ಆ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಆ ಪ್ರೋಟೀನ್ ನ ನ್ಯೂನ್ಯತೆ ಇರುತ್ತೆ. ಸೊ ಹೀಗಾಗಿ ಅಲ್ಲಿ ಹೆಣ್ಮಕ್ಳಿಗೆ ಈ ರೀತಿ ಮಂತ್ಲಿ ಪೀರಿಯಡ್ಸ್ ಆಗುವಂತ ಸಂದರ್ಭದಲ್ಲಿ ಆ ಹೊಟ್ಟೆ ನೋವಾಗಿರ್ಬೋದು, ಮತ್ತೆ ಆ ಒಂದು ಟೆನ್ಷನ್ ಆಗಿರ್ಬೋದು, ಮತ್ತೆ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು. ಸೊ ಇದೆಲ್ಲವನ್ನು ಕೂಡ ಅಲ್ಲಿ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಹೆಣ್ಮಕ್ಳು ಇನ್ನೊಂದು ಸ್ಟೆಪ್ ಅನ್ನು ಕೂಡ ಅಲ್ಲಿ ಅನುಸರಿಸ್ತಾರೆ. ಅದ್ಯಾವ ಸ್ಟೆಪ್ ಅಂತ ಅಂದ್ರೆ ಹಾರ್ಮೋನ್ಗಳ ಗರ್ಭ ನಿರೋಧಕಗಳನ್ನ ಅಂದ್ರೆ ಜನನ ನಿಯಂತ್ರಣ ಮಾತ್ರೆಗಳನ್ನ ಬಳಸುವ ಮೂಲಕ ಅವರು ಋತುಚಕ್ರವನ್ನ ತಪ್ಪಿಸಬಹುದು ಅನ್ನೋ ಒಂದು ಮಾತಿದೆ. ಇದು ರಿಯಾ ಅವರು ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿರುವಂತಹ ಮಾಹಿತಿ. ಈ ಮಾತ್ರೆಗಳು ಇಸ್ಟ್ರೋಜನ್ ಅನ್ನ ಹೊಂದಿರುತ್ತೆ. ಇದು ಋತುಚಕ್ರವನ್ನ ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾಗಿದೆ. ಅಂತಂದ್ರೆ ಈ ಮಾತ್ರೆಗಳನ್ನ ಅವರು ಪ್ರತಿ ದಿನವೂ ಕೂಡ ಅವರು ಸೇವಿಸ್ತಾ ಹೋದ್ರೆ, ಈ ಮಾತ್ರೆಗಳನ್ನ ತೆಗೆದುಕೊಂಡ್ರೆ ಅವ್ರಿಗೆ ಮಂತ್ಲಿ ಈ ರೀತಿ ಋತುಚಕ್ರ ಆಗೋದೇ ಇಲ್ಲ, ಮತ್ತೆ ಪೀರಿಯಡ್ಸ್ ಅನ್ನುವಂಥದ್ದು ಬರೋದೇ ಇಲ್ಲ. ಸೊ ಹೀಗಾಗಿ ಆರಾಮಾಗಿ ಅವರು ಕೆಲಸವನ್ನ ಮಾಡ್ಕೊಂಡು ಬರಬಹುದು ಅನ್ನೋದಿದೆ. ನೋಡಿ, ಬಾಹ್ಯಾಕಾಶದಲ್ಲಿರುವಂತಹ ಮಹಿಳೆಯರು ಈ ರೀತಿಯಾಗಿ ಪ್ರತಿದಿನ ಈ ಮಾತ್ರೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಈ ಆಯ್ಕೆಯು ಸುರಕ್ಷಿತ ಮತ್ತು ಪರಿಣಾಮಕಾರಿ ಅಂತನೂ ಕೂಡ ಹೇಳಲಾಗುತ್ತೆ. ಈ ವಿಧಾನ ಮಹಿಳೆಯರಿಗೆ ಯಾವುದೇ ರೀತಿಯಾದಂತ ಅಡ್ಡ ಪರಿಣಾಮಗಳನ್ನ ಬೀರುವುದಿಲ್ಲ. ಅಂತಂದ್ರೆ ಈಗ ಕೆಲವರು ಪ್ರಶ್ನೆ ಮಾಡ್ಬೋದು, ಅಂತಂದ್ರೆ ಈ ರೀತಿಯಾಗಿ ಮಾತ್ರೆಗಳನ್ನ ತೆಗೆದುಕೊಂಡ್ರೆ ಹೆಣ್ಮಕ್ಳ ಈ ಒಂದು ಗರ್ಭಕೋಶಕ್ಕೆ ಸಮಸ್ಯೆ ಆಗೋದಿಲ್ವಾ? ಸೊ ಹೀಗಾಗಿ ಇದು ಒಂದು ರೀತಿಯಾದಂತ ಪರಿಣಾಮ ಬೀರುತ್ತೆ ಅಂತ ಹೇಳಿ ಯೋಚನೆ ಮಾಡಬಹುದು. ಬಟ್ ಅವ್ರಿಗೆ ಕೊಡುವಂತಹ ಮಾತ್ರೆಗಳು ಆ ರೀತಿಯಾಗಿರುತ್ತೆ. ಅವರು ಪ್ರತಿದಿನ ಸೇವನೆಯನ್ನ ಮಾಡ್ತಾರೆ. ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಹೆಲ್ತ್ ಮೇಲೆ ಪರಿಣಾಮ ಬೀರದೇ ಇರುವಂತಹ ಮಾತ್ರೆಗಳನ್ನೇ ಅವ್ರಿಗೆ ಕೊಟ್ಟಿರ್ತಾರೆ. ಒಂದು ರೀತಿ ಹೇಳ್ಬೇಕು ಅಂತಂದ್ರೆ ತಜ್ಞರ ಸಲಹೆ ಮೇರೆಗೆ ಅವ್ರಿಗೆ ಸರಿಯಾದಂತಹ ಮಾತ್ರೆಗಳು ಅವ್ರಿಗೆ ಕೊಡ್ಲಾಗ್ತಾ ಇರತ್ತೆ. ಅವ್ರಿಗೆ ಬೇಕಾಬಿಟ್ಟಿ ನನಗೆ ಈ ರೀತಿ ಬೇಕು ಆ ರೀತಿ ಬೇಕು ಅಂತ ಹೇಳಿ ಟ್ಯಾಬ್ಲೆಟ್ಸ್ ಗಳನ್ನ ಅವ್ರಿಗೆ ಕೊಡಕ್ ಆಗಂಗಿಲ್ಲ. ಎಲ್ಲವೂ ಕೂಡ ತಜ್ಞರ ಸಲಹೆ ಮೇರೆಗೆ ನಡೀತಾ ಇರತ್ತೆ. ಹಾಗಂತ ಹೇಳಿ ಭೂಮಿ ಮೇಲೆ ಇರುವಂತಹ ನಾವು ನೀವೆಲ್ಲ ಈಗ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದುಕೊಂಡು ನಾವು ಈ ಋತುಚಕ್ರವನ್ನ ತಡೆ ಹಿಡಿದು ಬಿಟ್ರೆ ಈ ರೀತಿಯಾದಂತಹ ಹೊಟ್ಟೆ ನೋವು ಅದರಿಂದ ನಾವು ಕೂಡ ತಪ್ಪಿಸ್ಕೊಳ್ಳೋಣ ಅಂತಂದ್ರೆ ನೋ ವೇ. ಬಾಹ್ಯಾಕಾಶದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಸರಿಯಾದ ಅನುಕೂಲ ಮತ್ತು ವ್ಯವಸ್ಥೆ ಇಲ್ಲದೆ ಇರೋ ಕಾರಣಕ್ಕಾಗಿ ಹೆಣ್ಮಕ್ಳು ಈ ಒಂದು ಅಡಚಣೆ ಬೇಡ ಅಂತ ಹೇಳಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿ ಈ ರೀತಿಯಾದಂತಹ ಮಾರ್ಗೋಪಾಯಗಳನ್ನ ಕಂಡುಕೊಂಡಿರ್ತಾರೆ ವಿನಃ ಅವ್ರಿಗೆ ಈ ಋತುಚಕ್ರದ ನೋವು ಮತ್ತೆ ಆ ಒಂದು ಸಂದರ್ಭವನ್ನ ಅನುಭವಿಸಕ್ ಆಗಂಗಿಲ್ಲ ಅನ್ನೋದು ಕಾರಣಕ್ಕಾಗಿ ಈ ರೀತಿಯಾಗಿ ಮಾತ್ರೆಗಳನ್ನ ತೆಗೆದುಕೊಳ್ಳುವುದಿಲ್ಲ. ಈ ಮಾಹಿತಿ ಋತುಚಕ್ರದಲ್ಲಿ ಬಾಹ್ಯಾಕಾಶದಲ್ಲಿರುವಂತಹ ಗಗನಯಾತ್ರಿಗಳು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ಆ ಸಂದರ್ಭವನ್ನ ಅನ್ನುವಂತ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡೋ ಒಂದು ಸಣ್ಣ ಒಂದು ಪ್ರಯತ್ನವನ್ನ ಮಾಡಿದೆ ವೀಕ್ಷಕರೇ. ಒಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳಿ, ಗಗನಯಾತ್ರಿಗಳು ಈ ಒಂದು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಈ ಋತುಚಕ್ರ ಅನ್ನೋದು ಮಾಮೂಲಿ, ಪ್ರತಿ ತಿಂಗಳು ಕೂಡ ಇದು ಬಂದೇ ಬರುತ್ತೆ. ಸೊ ಈ ಸಂದರ್ಭದಲ್ಲೂ ಸಹಿತ ಹೆಣ್ಣು ಮಕ್ಕಳು ಈ ಬಾಹ್ಯಾಕಾಶದಲ್ಲಿ ಕೆಲಸ ಮಾಡ್ತಾ ಇರುವಂತಹ ರೀತಿ ನಾನು ಆಗ್ಲೇ ಹೇಳಿದೆ, ಅವ್ರಿಗೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಆಹಾರದ ವ್ಯವಸ್ಥೆ ಇಲ್ಲ. ಹಾಗಂತ ಹೇಳಿ ಅವ್ರೇನು ಸರಿಯಾದ ಪ್ರೋಟೀನ್ ಸೇವನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲ. ಬೇಕಾಗುವಷ್ಟು
ಅಲ್ಲಿಗೆ ಬೇಕಾಗುವಷ್ಟು ಪ್ರೋಟೀನ್ ಅನ್ನ ಸೇವನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ತಜ್ಞರ ಸಲಹೆ ಮೇರೆಗೆ ಅವ್ರಿಗೆ ಆಹಾರ ಆಗಿರ್ಬೋದು, ನೀರು ಎಲ್ಲವೂ ಕೂಡ ಪೂರೈಕೆ ಆಗತ್ತೆ ನಿಜ. ಆದ್ರೆ ಇಲ್ಲಿ ನೀವು ಯಾವ ರೀತಿಯಾಗಿ ಸೇವನೆ ಮಾಡ್ಕೊಂಡು ಆಹಾರ ಆಗಿರ್ಬೋದು, ನೀರು ಇದೆಲ್ಲವನ್ನು ಕೂಡ ಯಾವ ರೀತಿ ಭರ್ಜರಿಯಾಗಿ ಊಟ ಮಾಡೋದು, ನೀರು ಕುಡಿಯೋದು ಮಾಡ್ತೀವಲ್ಲ, ಸೊ ಇದೆಲ್ಲ ಸೌಲಭ್ಯ ಬಾಹ್ಯಾಕಾಶದಲ್ಲಿರುವಂತಹ ಹೆಣ್ಮಕ್ಳಿಗೆ ಇರೋದಿಲ್ಲ. ಸೊ ಹೀಗಾಗಿ ಋತುವಿನ ಸಂದರ್ಭದಲ್ಲಿ ಅವ್ರಿಗೆ ಸಾಕಷ್ಟು ರೀತಿಯಾದಂತಹ ಪರಿಣಾಮ ಆಗುತ್ತೆ. ಮತ್ತೆ ಆ ಸಂದರ್ಭದಲ್ಲಿ ಹೊಟ್ಟೆ ನೋವು ಆಗಿರ್ಬೋದು, ಮತ್ತೆ ಆ ಸಂದರ್ಭದಲ್ಲಿ ಅವ್ರಿಗೆ ಅತಿಯಾದ ರಕ್ತಸ್ರಾವನೂ ಆಗ್ಬೋದು ಅಥವಾ ರಕ್ತಸ್ರಾವ ಆಗದೇನೂ ಕೂಡ ಇರ್ಬೋದು. ಸೊ ಈ ರೀತಿಯಾದಂತಹ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರ್ತಾ ಹೋಗುತ್ತೆ. ಅದರಲ್ಲೂ ಈ ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಕಳು ಅಲ್ಲಿ ಹೋದಾಗ, ಅಂತಂದ್ರೆ ವಯಸ್ಸಿನಲ್ಲಿರುವಂತಹ ಹೆಣ್ಣು ಮಕ್ಕಳು ಹೋದಾಗ, ಸೊ ಈ ರೀತಿಯಾದಂತಹ ಋತುಚಕ್ರದ ಮೇಲೆ ಪರಿಣಾಮ ಬೀರುವಂತ ಸಂದರ್ಭದಲ್ಲಿ ಅವರು ಮುಂದೆ ಈ ಗರ್ಭದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಏನಾದ್ರೂ ಬಿದ್ದಾಗ, ಸೊ ಅವ್ರಿಗೆ ಮುಂದೆ ಅವ್ರು ಏನಾದ್ರೂ ಮಕ್ಕಳನ್ನ ಮಾಡ್ಕೊಳ್ಬೇಕು, ಈ ರೀತಿಯಾದಂತದ್ದು ಏನಾದ್ರೂ ಎದುರಾದಾಗ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ. ಒಟ್ಟಿನಲ್ಲಿ ತಮ್ಮ ಒಂದು ವೈಯಕ್ತಿಕ ಜೀವನವನ್ನ ಅವರು ಮುಡುಪಾಗಿ ಇಟ್ಟು ಸಾಧನೆಯನ್ನ ಮಾಡ್ಲಿಕ್ಕೆ ಹೋಗಿರ್ತಾರೆ. ಎಲ್ಲರಿಗಿಂತ ನಾವು ವಿಭಿನ್ನ ಅನ್ನೋದನ್ನ ತೋರಿಸ್ಲಿಕ್ಕೆ ಗಗನಯಾನವನ್ನ ಮಾಡ್ತಿರ್ತಾರೆ. ಸೊ ಅಂತಹ ಹೆಣ್ಣು ಮಕ್ಕಳಿಗೆ ನಾವು ಇಲ್ಲಿಂದ ಒಂದು ಸಲ್ಯೂಟ್ ಅನ್ನ ಹೊಡಿಲೇಬೇಕು. ಸೊ ಹೀಗಾಗಿ ಈ ಒಂದು ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ, ಕೆಲವರಿಗೆ ಈ ಮಾಹಿತಿನ ಕೇಳಲಿಕ್ಕೆ ಒಂದ್ ಸ್ವಲ್ಪ ಮುಜುಗರ ಆಗಿರ್ಬೋದು, ಬಟ್ ಇವೆಲ್ಲ ಮಾಹಿತಿನ ನಾವು ತಿಳಿದುಕೊಳ್ಳೋದು ಅನಿವಾರ್ಯ. ಯಾಕಂದ್ರೆ ಕಲ್ಪನಾ ಚಾವ್ಲಾ ಅಂತಹ ನಮ್ಮ ಭಾರತೀಯ ಮೊದಲ ಹೆಣ್ಣು ಮಗಳು, ಅಂತಂದ್ರೆ ಈ ಬಾಹ್ಯಾಕಾಶಕ್ಕೆ ಹೋಗಿ ಗಗನಯಾನವನ್ನ ಮಾಡಿ ಬಂದಿರುವಂತಹ ಮೊದಲ ಹೆಣ್ಣುಮಗಳು, ನಮ್ಮ ಭಾರತೀಯ ಮೊದಲ ಹೆಣ್ಣುಮಗಳು ಕಲ್ಪನಾ ಚಾವ್ಲಾ ಆಗಿರ್ಬೋದು, ಮತ್ತೆ ಸುನಿತಾ ವಿಲಿಯಮ್ಸ್ ಅವರು ಮೂರು ಬಾರಿ ಹೋಗಿ ಬಂದಿದ್ದಾರೆ. ಸೊ ಇವರೆಲ್ಲರೂ ಕೂಡ ಈ ಎಲ್ಲ ಸಂದರ್ಭವನ್ನ ಅನುಭವಿಸಿರ್ತಾರೆ, ಎಲ್ಲ ಸಂಕಷ್ಟಗಳನ್ನ ಅನುಭವಿಸಿರ್ತಾರೆ. ಸೊ ಹೀಗಾಗಿ ಅವ್ರಿಗೆ ಒಂದೊಂದು ಸಲ್ಯೂಟ್ ಅನ್ನ ಹೊಡಲೇಬೇಕು. ಸೊ ಹೀಗಾಗಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸುತ್ತಮುತ್ತಲಿರುವಂತಹ ಫ್ರೆಂಡ್ಸ್ಗೂ ಕೂಡ ಈ ಮಾಹಿತಿ ಮತ್ತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.